ನೀಡ್ ಸಭೆಗಳನ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಒಂದು ಬೆಂಕಿ ಸಿಸ್ಟಮ್ ಬಿಲ್ಡ್ ಇರುವಂಥದ್ದು. ನೀವೇನಾದರೂ ಟ್ರೇಡಿಂಗ್ ಮಾಡೋಕ್ಕೆ, ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ, ಗ್ರಾಫಿಕ್ ಡಿಸೈನ್ ಮಾಡೋಕ್ಕೆ, ಡೇ ಟು ಡೇ ಬೇಸಿಸ್ಗೆ, ಮಲ್ಟಿ ಟಾಸ್ಕಿಂಗ್ಗೆ, ವೆಬ್ಸೈಟ್ ಡಿಸೈನ್ ಮಾಡೋಕ್ಕೆ, ಆಟೋ ಕ್ಯಾಡ್ ವರ್ಕ್ಗಳಿಗೆ ಒಂದು ಬೆಂಕಿ ಸಿಸ್ಟಮ್ನ ಅತಿ ಕಡಿಮೆ ಬೆಲೆ ನೋಡ್ತಾ ಇದ್ದೀರಾ ಅಂತಂದರೆ ಇವತ್ತಿನ ಎಪಿಸೋಡ್ ನಿಮಗೆ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಾ ಒಂದು ಸೂಪರ್ ಕ್ವಾಲಿಟಿ ಕ್ಯಾಬಿನೆಟ್ನೊಂದಿಗೆ ಸಿಸ್ಟಮ್ನ ಬಿಲ್ಡ್ ಮಾಡಿದ್ದೀವಿ. ಏನು ಕಾನ್ಫಿಗರೇಷನ್ ಇದೆ, ಏನು ಕಾಸ್ಟ್ ಆಗುತ್ತೆ, ಏನಕ್ಕೆಲ್ಲ ಯೂಸ್ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಸಿಸ್ಟಮ್ನ ಕಾನ್ಫಿಗರೇಷನ್ ನೋಡೋಕ್ಕಿಂತ ಮುಂಚೆ ಏನಕ್ಕೆಲ್ಲ ಈ ಸಿಸ್ಟಮ್ ಯೂಸ್ ಆಗುತ್ತೆ ಅಂತ ನಿಮ್ಗೆ ತಿಳಿಸ್ಬಿಡ್ತೀನಿ. ಇನ್ ಕೇಸ್ ನೀವೇನಾದರೂ ಬಜೆಟ್ನಲ್ಲಿ ಒಂದು ಟ್ರೇಡಿಂಗ್ ಸಿಸ್ಟಮ್ನ ಬಿಲ್ಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ, ಎರಡು ಮಾನಿಟರ್ ಎಟ್ ಎ ಟೈಮ್ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ತೀರಾ ಅಂದ್ರೆ ಸಹಿತ ಇದು ನಿಮಗೆ ಸೂಪರ್ ಆಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ನೀವೇನಾದರೂ ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂತಂದರೆ, ಆಲ್ಬಮ್ ಡಿಸೈನ್ ಮಾಡ್ತೀರಾ ಅಂತಂದರೆ, EDA ಸಾಫ್ಟ್ವೇರ್ ಯೂಸ್ ಮಾಡ್ತೀರಾ ಅಂತಂದರೆ, ಸಣ್ಣ ಪುಟ್ಟ ಗೇಮಿಂಗ್ ಪರ್ಪಸ್ಗೆ, ಆಟೋ ಕ್ಯಾಡ್ ವರ್ಕ್ಗಳಿಗೆ, ಆಮೇಲೆ ಏನಾದರೂ ಗ್ರಾಫಿಕ್ ಡಿಸೈನಿಂಗ್ ವರ್ಕ್ ಮಾಡ್ತೀರಾ ಅಂತಂದರೆ ಎಲ್ಲದಕ್ಕೂ ಇದು ಸಖತ್ತಾಗಿ ಯೂಸ್ಫುಲ್ ಆಗ್ತಕ್ಕಂಥ ಸಿಸ್ಟಮ್ ಅಂತ ಹೇಳ್ಬೋದು. ಆಮೇಲೆ ಏನು ಕಾನ್ಫಿಗರೇಷನ್ ಇದೆ ಇದರಲ್ಲಿ ಅಂತ ನೋಡಿದರೆ, ನಾನು ನಿಮಗೆ ಮೊದಲೇದಾಗಿ ಕ್ಯಾಬಿನೆಟಿಂದ ಸ್ಟಾರ್ಟ್ ಮಾಡಿಬಿಡ್ತೀನಿ. ಒಂದು ಸೂಪರ್ ಕ್ವಾಲಿಟಿ ಮತ್ತು ತುಂಬ ಫೇಮಸ್ ಆಗಿರ್ತಕ್ಕಂಥ ಕ್ಯಾಬಿನೆಟ್ ಇದು. ಆ್ಯಂಟ್ ಈ ಸ್ಪೋರ್ಟ್ಸಲ್ಲಿ ನಾನು ಚೂಸ್ ಮಾಡಿದ್ದೀನಿ. ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಆ್ಯಂಟ್ ವ್ಯಾಲ್ಯೂ 500 SMP ಯೂಸ್ ಮಾಡಿದ್ದೀನಿ. ಒಂದು ಒಳ್ಳೆ ಕ್ವಾಲಿಟಿ SMP ಇದು, ಲಾಂಗ್ ಡ್ಯೂರಬಿಲಿಟಿ ನಿಮಗೆ ಬರುತ್ತೆ. 4GB ಗ್ರಾಫಿಕ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಇಷ್ಟು SMP ಸಾಕು ಅಂತ ನಾನು ಆ್ಯಂಟ್ ವ್ಯಾಲ್ಯೂ 500 ತೊಗೊಂಡಿದ್ದೀನಿ. ಬೇರೆ ಬೇರೆ ಬ್ರ್ಯಾಂಡಿಗೆ ಕಂಪೇರ್ ಮಾಡಿದಾಗ ಇದು ಸಖತ್ತಾಗಿರ್ತಕ್ಕಂಥ ಒಳ್ಳೆ ಕ್ವಾಲಿಟಿ SMP ಅಂತಲೇ ಹೇಳ್ಬೋದು. ಇನ್ನು ಮೇನ್ ಆಗಿ ನೋಡ್ತಾ ಇದ್ರೆ ಒಂದು ಪ್ರೊಸೆಸರ್ ಬಗ್ಗೆ ಮಾತಾಡಿದ್ರೆ, AMD Ryzen 3 4100 ಪ್ರೊಸೆಸರು, 4 ಕೋರ್ 8 ಥ್ರೆಡ್ ಬರುತ್ತೆ. ಮ್ಯಾಕ್ಸಿಮಮ್ ಕ್ಲಾಕ್ಸ್ ಬಂದ್ಬಿಟ್ಟು 4 GHz ಬರುತ್ತೆ ಅಂತ ಹೇಳ್ಬೋದು. ನಿಮ್ಮ ಎಲ್ಲ ಕೆಲಸಗಳಿಗೆ ಸಖತ್ತಾಗಿ ಯೂಸ್ಫುಲ್ ಆಗ್ತಕ್ಕಂಥ ಪ್ರೊಸೆಸರ್ ಇದು. ಅತಿ ಕಡಿಮೆ ಬೆಲೆಗೆ ಬಜೆಟಲ್ಲಿ ಸಿಸ್ಟಮ್ ಬಿಲ್ಡ್ ಮಾಡೋರಿಗೆ ಇದೊಂದು ಬೆಸ್ಟ್ ಪ್ರೊಸೆಸರ್ ಅಂತ ಹೇಳ್ಬೋದು. ಇದಕ್ಕೆ ಕಾಂಬಿನೇಷನ್ ಆಗಿ ನೋಡ್ತಾ ಇದ್ರೆ MSIನಲ್ಲಿ ನಾನು A520MA Pro ಬೋರ್ಡ್ನ ತೊಗೊಂಡಿದ್ದೀನಿ. ಇದು ಸಹಿತ ಬಜೆಟ್ನಲ್ಲಿ ಬೆಸ್ಟ್ ಬೋರ್ಡ್ ಅಂತ ಹೇಳ್ಬೋದು. ಒಂದು ಲಾಂಗ್ ಡ್ಯೂರಬಿಲಿಟಿ ನೋಡ್ತಾ ಇದ್ದೀರಾ ಅಂತಂದರೆ ಒಂದು ಒಳ್ಳೆ ಕ್ವಾಲಿಟಿ ಬಜೆಟ್ನಲ್ಲಿ ಬೆಸ್ಟ್ ಬೋರ್ಡ್ನಲ್ಲಿ ಚೂಸ್ ಮಾಡಿದ್ದೀನಿ. ಇನ್ನು ಮೇನ್ ಆಗಿ DDR4ನಲ್ಲಿ 3200 MHz ನಾನು ರ್ಯಾಮ್ನ ತೊಗೊಂಡಿದ್ದೀನಿ. ಜಿಯಾನ್ ಬ್ರ್ಯಾಂಡು 25 ವರ್ಷಗಳ ಇತಿಹಾಸ ಇರತಕ್ಕಂಥ ಕಂಪನಿ ಅಂತ ಹೇಳ್ಬೋದು. ಇನ್ ಕೇಸ್ ಇನ್ನು 8GB ಹಾಕ್ತೀರಿ ಅಂದರೂ ಸಹಿತ ಸ್ಲಾಟ್ ಖಾಲಿ ಇದೆ. ಆರಾಮಾಗಿ ನೀವು 16GB ಅಥವಾ ಅಪ್ ಟು 64GB ವರೆಗೂ ರ್ಯಾಮ್ನ ಹಾಕೊಂಡು ಈ ಸಿಸ್ಟಮ್ನ ಯೂಸ್ ಮಾಡ್ಕೋಬೋದು. ಇನ್ನು ಗ್ರಾಫಿಕ್ಸ್ ಕಾರ್ಡ್ ಬಗ್ಗೆ ಮಾತಾಡಿದರೆ, ನೆಕ್ಸ್ಟ್ರಾನ್ ಬ್ರ್ಯಾಂಡಲ್ಲಿ RX 550 4GB DDR5 ಗ್ರಾಫಿಕ್ಸ್ ಕಾರ್ಡ್ನಲ್ಲಿ ಯೂಸ್ ಮಾಡಿರುವಂಥದ್ದು. ಈ ಗ್ರಾಫಿಕ್ಸ್ ಕಾರ್ಡ್ನ ವಿಶೇಷತೆ ಏನಪ್ಪ ಅಂತಂದರೆ, ನೀವು ಆರಾಮಾಗಿ ಸಣ್ಣ ಪುಟ್ಟ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, EDA ಸಾಫ್ಟ್ವೇರ್ ಆಗಿರ್ಬೋದು, ಆಲ್ಬಮ್ ಡಿಸೈನ್ ಆಗಿರ್ಬೋದು, ಗ್ರಾಫಿಕ್ ಡಿಸೈನ್ ಆಗಿರ್ಬೋದು, ಆಮೇಲೆ ಎರಡು ಮಾನಿಟರ್ನ ಎಟ್ ಎ ಟೈಮಿಗೆ ನೀವು ಕನೆಕ್ಟ್ ಮಾಡ್ಕೊಂಡು ಟ್ರೇಡಿಂಗ್ ಮಾಡ್ತೀರಾ ಅಂದ್ರೆ ಸಹಿತ ಎಲ್ಲ ಕೆಲಸಗಳಿಗೆ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ. ಅಷ್ಟೇ ಅಲ್ಲದೆ ನೀವು ಆಟೋ ಕ್ಯಾಡ್ ಸಹಿತ ಈ ಒಂದು RX 550 ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಬಜೆಟ್ನಲ್ಲಿ ಇದೊಂದು ಬೆಸ್ಟ್ ಗ್ರಾಫಿಕ್ಸ್ ಕಾರ್ಡ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈ ಗ್ರಾಫಿಕ್ಸನ್ನು ಯೂಸ್ ಮಾಡಿರುವಂಥದ್ದು. ಆಮೇಲೆ ಮೇನ್ ಆಗಿ ಸ್ಟೋರೇಜ್ ಬಗ್ಗೆ ಹೇಳೋದಾದರೆ, ಇದರಲ್ಲಿ ನಾವು 512GB NVMe SSD ಯೂಸ್ ಮಾಡಿದ್ದೀವಿ. ಇನ್ ಕೇಸ್ ನಿಮಗೆ ಎಕ್ಸ್ಟ್ರಾ ಸ್ಟೋರೇಜ್ ಬೇಕು ಅಂದರೆ ಸಹಿತ ಆರಾಮಾಗಿ ನೀವು ಹಾರ್ಡ್ ಡಿಸ್ಕ್ ಕನೆಕ್ಟ್ ಮಾಡಿಕೊಂಡು ಸ್ಟೋರೇಜ್ನ ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ಇನ್ನು ಪ್ರೈಸ್ ಬಗ್ಗೆ ಮಾತಾಡೋದಾದರೆ, ಈ ಸಿಸ್ಟಮ್ನ ಬೆಲೆ ಕೇವಲ 38,999 ರೂಪಾಯಿಗೆ ನಿಮಗೆ ಕಂಪ್ಲೀಟ್ ಒಂದು ಸಿಸ್ಟಮ್ ಬಿಲ್ಡ್ ಸಿಗ್ತಾ ಇರುವಂಥದ್ದು. ವಿತ್ 1 ವರ್ಷಗಳ ಕಾಲ ವಾರಂಟಿ ನಿಮಗೆ ಸಿಗ್ತಾ ಇದೆ. ಹೇಗೆ ಪರ್ಚೇಸ್ ಮಾಡೋದು ಅಂತ ನೋಡೋದಾದ್ರೆ, ನೇರವಾಗಿ ದಾವಣಗೆರೆ ದುತೀನ್ ಫೋರ್ಟಿಗೆ ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂದರೆ ನಮ್ಮ ವೆಬ್ಸೈಟ್ ಇದೆ mypcmaker.com ಅಂತ, ಅಲ್ಲಿ ಸಹಿತ ನೀವು ಆರಾಮಾಗಿ EMI ಮೂಲಕ, ಕ್ರೆಡಿಟ್ ಕಾರ್ಡ್ EMI ಮೂಲಕ ಸಹಿತ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಒಂದು ಹೊಸ ಸಿಸ್ಟಮ್ನ ಬಿಲ್ಡ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂತಂದರೆ, ಬಜೆಟ್ನಲ್ಲಿ ನೋಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೂ ಸಹಿತ ವಿಡಿಯೋನ ಶೇರ್ ಮಾಡಿ, ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ನಮ್ಮ ಆಫೀಸ್ ಅಡ್ರೆಸ್ ಮತ್ತು ಗೂಗಲ್ ಮ್ಯಾಪ್ ಲೊಕೇಶನ್ ಕಂಪ್ಲೀಟ್ ಎಲ್ಲ ಡೀಟೇಲ್ಸ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಂಡು ಆರಾಮಾಗಿ ವಿಸಿಟ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.